ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನರೇಂದ್ರ ಮೋದಿ ಅವರಿಗೆ ಯಾಕೆ ಓಟ್ ಹಾಕಬೇಕು, BJPಗೆ ಯಾಕೆ ಓಟ್ ಹಾಕಬೇಕು, ಕಮಲಕ್ಕೆ ಚಿನ್ನದ ಮೇಲೆ ಯಾಕೆ ನಾವು ಪ್ರೆಸ್ ಮಾಡಬೇಕು. ಕಾಂಗ್ರೆಸ್ನವ್ರು ಭಾಳ ಹೇಳ್ತಾರೆ, ಕರ್ನಾಟಕ ಕೊಟ್ಟಿದ್ದೇನು ನಮ್ಮ ತೆರಿಗೆ ನಮ್ಮ ಹಕ್ಕು. ಅಲ್ಲ ರೀ, ದೇಶ ಅನ್ನೋ ಕಾನ್ಸೆಪ್ಟೇ ಇಲ್ಲ ನಿಮಗೆ, ಅದಕ್ಕೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತೀರ. ಮುಂಬೈ ಇಡೀ ನಮ್ಮ ದೇಶಕ್ಕೆ ಬೇಕಾಗ್ತಕ್ಕಂಥ ದುಡ್ಡೇನಿದೆ, 100 ರೂಪಾಯಿ ಬೇಕು ಅಂತಂದರೆ 60 ರೂಪಾಯಿ ಮುಂಬೈಯೇ ಕೊಡುತ್ತೆ. ನಮ್ಮ ತೆರಿಗೆ ನಮ್ಮ ಹಕ್ಕು, 60 ರೂಪಾಯಿ ನಮಗೆ ಕೊಡಿ ಅಂತಂದರೆ ಮಿಕ್ಕಿದ ದೇಶ ಎಲ್ಲ ಮಣ್ಣು ತಿನ್ನಬೇಕಾ? ದೇಶ ಅನ್ನೋ ಕಾನ್ಸೆಪ್ಟೇ ಗೊತ್ತಿಲ್ಲ ಕಾಂಗ್ರೆಸ್ನವ್ರಿಗೆ. ಸಮಗ್ರತೆ ಗೊತ್ತಿಲ್ಲ, ಐಕ್ಯತೆ ಗೊತ್ತಿಲ್ಲ, ಅಖಂಡತೆ ಗೊತ್ತಿಲ್ಲ, ಯೂನಿಟಿ ಗೊತ್ತಿಲ್ಲ, ಇಂಟೆಗ್ರಿಟಿ ಗೊತ್ತಿಲ್ಲ. ಇಂಥವ್ರು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಮಾತಾಡಿದ್ರೆ ಇನ್ನೇನು ತಾನೇ ಮಾಡೋಕ್ಕೆ ಸಾಧ್ಯ? ಇದು ನಮ್ಮ ದೌರ್ಭಾಗ್ಯ, ಇದು ಖಂಡನೀಯ ಅಂತೇಳಿ ಇಂದಿನ ಮೂಲಭೂತ ಸೌಕರ್ಯಗಳನ್ನ ನರೇಂದ್ರ ಮೋದಿಯವರು ಹೇಗೆ ಅಭಿವೃದ್ಧಿ ಮಾಡಿದ್ದಾರೆ. ಕರ್ನಾಟಕ 65 ವರ್ಷಗಳ ಕಾಂಗ್ರೆಸ್ನವ್ರು ಅಧಿಕಾರ ಮಾಡ್ತಾರೆ, ಆವಾಗೆಲ್ಲ ಮಾತಾಡೋದಿಲ್ಲ ಇವರು. ಇವಾಗ ನೀವು ದಬಾಯಿಸ್ಕೊಂಡು ಮಾತಾಡ್ತಾ ಇದ್ದೀರಲ್ಲ, ಎಲ್ಲಿಂದ ಬರುತ್ತೆ ದುಡ್ಡು? ಇನ್ನು ಮಿಕ್ಕಿದ್ದು 65 ವರ್ಷ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ರೆ ಎಲ್ಲೂ ಹೋಯ್ತು ದುಡ್ಡು? ಅಂದರೆ ರಿಮೋಟ್ ಕಂಟ್ರೋಲು ಕೊಡ್ತಾಯಿದ್ರಿ, ಕಪ್ಪ ಕಾಣಿಕೆಗಳು ಕೊಡ್ತಾಯಿದ್ರಿ. ಅವರು ಅದು ತಗೊಂಡು ಇಟಲಿನಲ್ಲಿ ಮನೆ ಅಂತೆ, ಲಂಡನ್ನಲ್ಲಿ ಮನೆ ಅಂತೆ, ಹೋಟೆಲ್ ಅಂತೆ, ದುಬೈಯಲ್ಲಿ ಮನೆ ಅಂತೆ, ಅಮೇರಿಕಾದಲ್ಲಿ ಮನೆ ಅಂತ ಮಾಡ್ಕೊಂಡು ಮೋಜು ಮಸ್ತಿ ಮಾಡ್ಕೊಂಡು ಇದ್ಬಿಟ್ರು. ನೀವೇನು ಮಾಡಿದ್ರಿ? ಬೆಂಗಳೂರಿನಲ್ಲಿ ಒಂದು ಪ್ಯಾಲೇಸು, ಮೈಸೂರಿನಲ್ಲಿ ಒಂದು ಪ್ಯಾಲೇಸ್ ಮಾಡ್ಕೊಂಡು ನೀವು ಸಾಮಂತರಾಜರು, ನೀವು ಮಜಾ ಮಾಡ್ಕೊಂಡಿದ್ವಿ. ಇಷ್ಟೇನಾ ಸ್ವಾಮಿ ದೇಶ ಆಳೋದು? ಯಾರಿಗೋ 2 ಜನಕ್ಕೆ ಬ್ರೆಡ್, ನಾಯಿಗೆ ಬಿಸ್ಕತ್ ಹಾಕಿದಂಗೆ 5 kg ಅಕ್ಕಿ ಕೊಟ್ಬಿಟ್ರೆ ಆಗೋಯ್ತಾ ನಿಮ್ಮದು? ನಿಮ್ಮನ್ನು ಹೊಗಳ್ಬೇಕಾ? ಆ ಕಾಲ ಎಲ್ಲ ಹೊಟ್ಟೋಗಿದೆ. ಬನ್ನಿ, ಬದುಕು ಕಟ್ಕೊಳ್ಳೋದಕ್ಕೆ ಏನು ಮಾಡಿದ್ದೀರಾ ಅಂತ ಹೇಳಿ, ಅದು ಬದುಕು ಕಟ್ಕೊಳ್ಳೋಕ್ಕೆ ಏನು ಮಾಡಿದ್ದೀರಾ ಅಂತ ಅನ್ನೋದಕ್ಕೆ ಮಾಡಬೇಕಾದ್ರೆ ಬನ್ನಿ. ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಮೂಲಭೂತ ಸೌಕರ್ಯ ಒದಗಿಸೋದಕ್ಕೆ 65 ವರ್ಷಗಳಲ್ಲಿ ನೀವೇನು ಮಾಡಿಲ್ಲ, ಕೇವಲ 10 ವರ್ಷಗಳಲ್ಲಿ ಮಾಡಿ ತೋರಿಸಿದ್ದಾರೆ. ಅದ್ರ ಬಗ್ಗೆ ಒಂದೆರಡು ಹೇಳ್ತೀವಿ. ರಾಷ್ಟ್ರೀಯ ಹೆದ್ದಾರಿಗಳು, ನ್ಯಾಷನಲ್ ಹೈವೇಸ್ ಅಂತ ಹೇಳ್ತೀವಿ. ನ್ಯಾಷನಲ್ ಹೈವೇಸ್ ಏನಿತ್ತು 2014ರಲ್ಲಿ, ಅದರ ಮೇಲೆ 6000 ಕಿಲೋಮೀಟರ್ ನ್ಯಾಷನಲ್ ಹೈವೇಗಳನ್ನ ಜಾಸ್ತಿ ಮಾಡಿದ್ದಾರೆ. ಅದಕ್ಕೆ ಉದಾಹರಣೆ ಹೇಳಬೇಕು ಅಂದರೆ ಬನ್ನಿ, ಬೆಂಗಳೂರಿಂದ ಮಡಿಕೇರಿಗೆ ರೋಡ್ ಹೋಗುತ್ತೆ. ಮಡಿಕೇರಿಗೆ ರೋಡ್ ಮೈಸೂರು ಪಶ್ಚಿಮ ಮತ್ತು ಉತ್ತರ ಭಾಗದಲ್ಲಿ, ದಕ್ಷಿಣ ಭಾಗದಲ್ಲಿ ರೋಡ್ ಹೋಗುತ್ತೆ, ಮಡಿಕೇರಿಗೆ ಹೋಗುತ್ತೆ. ಆ ರಿಂಗ್ ರೋಡ್ನು ನ್ಯಾಷನಲ್ ಹೈವೇ ಅಂತ ಮಾಡಿ, ನ್ಯಾಷನಲ್ ಹೈವೇ 275 ಅಂತ ಮಾಡಿ, ವರ್ಲ್ಡ್ ಸ್ಟ್ಯಾಂಡರ್ಡ್ ರೀ. ಅದಕ್ಕಿಂತಲೂ ಚೆನ್ನಾಗಿ ಮಾಡಿದ್ದಾರೆ ಅದನ್ನು. ಪ್ರತಾಪ್ ಸಿಂಹ ಅವ್ರು ಮಾಡಿದ್ದಾರೆ, MP ಆಗಿದ್ದುಕೊಂಡು. ನೀವೇನ್ರಿ ಮಾಡಿದ್ದಾರೆ 65 ವರ್ಷಗಳಲ್ಲಿ? ಬರೀ ತೇಗಿ ಎಲ್ಲ ಪೆಟ್ರೋಲ್ ಬಂಕ್ಗಳು ನೀವು ಮಾಡ್ಕೊಂಡ್ರಿ, ಎಲ್ಲ ಮಾರ್ಮನೆಗಳು ಮಾಡ್ಕೊಂಡ್ರಿ, ಎಲ್ಲ ಓಡಾಡ್ತಿದ್ರಿ ವಿಮಾನದಲ್ಲಿ ಫ್ರೀಯಾಗಿ, ಮೋಜ್ ಮಸ್ತಿ ಮಾಡ್ಕೊಂಡಿದ್ಬಿಟ್ರಿ. ಇಷ್ಟೆಲ್ಲ ಅಭಿವೃದ್ಧಿಯಾಗಿದ್ದು ನರೇಂದ್ರ ಮೋದಿಯವ್ರ ಕಾಲದಲ್ಲಿ, ಕೇವಲ 10 ವರ್ಷಗಳಲ್ಲಿ. ನೋಡಿ, 6000 ಕಿಲೋಮೀಟರ್ ನ್ಯಾಷನಲ್ ಹೈವೇ ಕನ್ವರ್ಟ್ ಮಾಡಿದ್ದಾರೆ ಕರ್ನಾಟಕದಲ್ಲಿರ್ತಕ್ಕಂಥ ಹೆದ್ದಾರಿಗಳನ್ನ. ಇದಲ್ಲದೆ ಗ್ರಾಮೀಣ ರಸ್ತೆಗಳನ್ನ 6000 ಕಿಲೋಮೀಟರ್ ಅಭಿವೃದ್ಧಿ ಮಾಡಿದ್ದಾರೆ, ಪಕ್ಕಾ ರೋಡ್ ಮಾಡಿದ್ದಾರೆ. ಇದಲ್ಲದೆ ಬನ್ನಿ, ಕರ್ನಾಟಕದಲ್ಲಿ ವಿಮಾನ ನಿಲ್ದಾಣಗಳು ಅಂತ ಬಂದರೆ ಬರೀ ಬೆಂಗಳೂರಲ್ಲಿ ಮಾತ್ರ ಇತ್ತು ವಿಮಾನ ನಿಲ್ದಾಣ, ಹುಬ್ಬಳ್ಳಿನಲ್ಲೆಲ್ಲೋ ಇತ್ತು, ಬೆಳಗಾಮಲ್ಲೆಲ್ಲೋ ಇತ್ತು ಅಷ್ಟೇ. ಅದಲ್ಲದೆ ಇವತ್ತು ಸಹ 7 ವಿಮಾನ ನಿಲ್ದಾಣಗಳನ್ನ ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ. ಮೈಸೂರದು ಒಂದು ಏನು ಅಂತಂದರೆ ದೊಡ್ಡ ದೊಡ್ಡ ವಿಮಾನಗಳು ಸಹ ಬಂದಿಳಿಬೇಕಂತ ಇದನ್ನು ಮಾಡ್ಕೊಂಡಿದ್ದಾರೆ. ಹವಾಯಿ ಚಪ್ಪಲ್ ಹಾಕೊಳ್ಳೋರು ಸಹ ವಿಮಾನದಲ್ಲಿ ಓಡಾಡಬೇಕು ಅನ್ನೋದು ನರೇಂದ್ರ ಮೋದಿಯವರ ಉದ್ದೇಶ. ಈ ಉದ್ದೇಶ ಸಾಕಾರಗೊಂಡಿದೆ. 65 ವರ್ಷಗಳಲ್ಲಿ ನೀವೇನು ಕಡಿದು ಗುಡ್ಡೆ ಹಾಕೋಕ್ಕಾಗಲಿಲ್ಲ, ಅದನ್ನು ಕೇವಲ 10 ವರ್ಷಗಳಲ್ಲಿ ಮಾಡಿದ್ದಾರೆ. ಬನ್ನಿ, ಮುಂದಿನ 5 ವರ್ಷಗಳಲ್ಲಿ ಇದು ಬರೀ ಟ್ರೈಲರ್ ಅಂತ ಹೇಳ್ತಾರೆ, ನಿಜವಾದ ಸಿನಿಮಾ ಅಭಿ ಬಾಕಿ ಹೈ ಅಂತ ಹೇಳ್ತಾರೆ. ನಾವು ನರೇಂದ್ರ ಮೋದಿಯವರಿಗೆ ಯಾಕೆ ನಾವು ಮತ್ತೆ ಓಟ್ ಹಾಕಬೇಕು? ಮುಂದಿನ 5 ವರ್ಷಗಳು ನಮ್ಮ ಭಾರತ 2047ರಲ್ಲಿ ಅಮೇರಿಕನೂ ಬೀಟ್ ಮಾಡಬೇಕು, ಅಷ್ಟು ಅಭಿವೃದ್ಧಿ ಪಥಕ್ಕೆ ತಗೊಂಡು ಹೋಗ್ತೀವಿ ಅಂತ ನೀವು ಆ ಥರ ಪ್ರಣಾಳಿಕೆ, ಆ ಥರ ಇದನ್ನು ಹೇಳ್ತಾನೆ ಇಲ್ವಲ್ರಿ. ಅದು ಬಿಟ್ಬಿಟ್ಟು ಇವ್ರ ಆಸ್ತಿ ಮಾಡಿದ್ದಾರೆ, ಕಷ್ಟಪಟ್ಟು ದುಡಿದಿದ್ದಾರೆ, ಅವ್ರ ಆಸ್ತಿನ ಕಿತ್ಕೊತೀವಿ, ಸಾಬ್ರು ಕೊಡ್ತೀವಿ, ಬರೀ ಇದನ್ನು ಹೇಳ್ಕೊಂಡು ಸುತ್ತಾ ಇದ್ದೀರಾ ನೀವು. ಎಷ್ಟು ಕಷ್ಟಪಟ್ಟಿದ್ದಾರೆ ಜನಗಳು ಅಷ್ಟು ಆಸ್ತಿ ಮಾಡಬೇಕಾದ್ರೆ. ನಿಮ್ಮ ಆಸ್ತಿನ ಮುಟ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ನಿಮ್ಮದು ಜರ್ಮನಿಲಿದೆ, ಫ್ರಾನ್ಸಲ್ಲಿದೆ, ಸ್ವಿಟ್ಜರ್ಲೆಂಡಲ್ಲಿದೆ, ಇಟಲಿಲಿದೆ, ಲಂಡನ್ನಿದೆ, ಅಮೇರಿಕಾದಲ್ಲಿದೆ, ದುಬೈ ಇದೆ. ನೀವು ರಾಜಕೀಯ ಯಾರು ಕಾಂಗ್ರೆಸ್ಸಿನ ಧುರೀಣರಿದ್ದೀರಾ, ನಿಮ್ದು ಯಾರು ಮುಟ್ಕೊಂಡು ಹಾಕೊಳ್ಳೋಕೆ ಸಾಧ್ಯ ಇಲ್ಲ ರೀ. ಬರೀ ಜನಸಾಮಾನ್ಯರದ್ದು ಹಾಕತ್ತೀರ. ಜನಸಾಮಾನ್ಯರು ಎಚ್ಚೆತ್ಕೋಬೇಕು. ಕುರುಬರು, ಒಕ್ಕಲಿಗರು ಅಂತ ನೀವು ಒಂದಾಗಿ ಕಾಂಗ್ರೆಸ್ ಓಟ್ ಹಾಕಿದ್ರೆ ನಿಮ್ಮ ತಲೆ ಮೇಲೆ ಚಪ್ಪಡಿ ಎಳಿತಾರೆ, ನಿಮ್ಮ ಆಸ್ತಿಗಳನ್ನ ವಶಪಡಿಸ್ಕೋತಾರೆ, ನಿಮ್ಮ ಹಣನ ವಶಪಡಿಸ್ಕೋತಾರೆ. ಅದನ್ನು ನೋಡಿ, ಮುಸಲ್ಮಾನರಲ್ಲಿ ಯಾರು ಜಾಸ್ತಿ ಮಕ್ಕಳನ್ನ ಹುಟ್ಟಿಸ್ತಾರೋ ಅವರೇನೆ ಅವ್ರಿಗೆ ಹಂಚ್ತಾರೆ. ಇದು ನಿಂತು ಹೋಗಬೇಕು. ನಾವು ಹಿಂದೂಗಳು, ಒಕ್ಕಲಿಗರಿರ್ಬೋದು, ಕುರುಬರಿರ್ಬೋದು, ಬ್ರಾಹ್ಮಣರಿರ್ಬೋದು, ಲಿಂಗಾಯತರಿರ್ಬೋದು, ವಾಲ್ಮೀಕಿ ಜನಾಂಗದಿರ್ಬೋದು, ನಾವೆಲ್ಲ ಒಂದಾಗಬೇಕು.
ಒಂದಾಗ್ಬಿಟ್ಟು ದೇಶವನ್ನು ಸ್ಟ್ರಾಂಗ್ ಮಾಡ್ತಕ್ಕಂಥ ಕೈಗಳಿಗೆ ಅಧಿಕಾರನ ಕೊಡಬೇಕು ಅಂತೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.